ಸೊ ಇವತ್ತೊಂದು ಕ್ವಿಕ್ಕಾಗಿ ನಾನು ಆನ್ಲೈನಲ್ಲಿ ಸ್ವಲ್ಪ ಜುಮ್ಕಿ ಶಾಪ್ ಮಾಡಿದ್ದೆ, ಅದನ್ನು ತೋರಿಸೋಣ ಅಂತ ಬಂದಿದ್ದೀನಿ. ಆನ್ಲೈನ್ ಜುಮ್ಕಿ ಶಾಪಿಂಗ್ ಕಲೆಕ್ಷನ್ಸ್ ಅಂದರೆ ಕಂಪ್ಲೀಟ್ ಕಲೆಕ್ಷನ್ಸ್ ಅಲ್ಲ, ಈಗ ರೀಸೆಂಟಾಗಿ ಶಾಪ್ ಮಾಡಿರೋದು ನಿಮ್ಮ ಹತ್ರ ತೋರಿಸೋಣ ಅಂತ ಬಂದಿದ್ದೀನಿ. ನೋಡ್ಬೋದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಈ ಬಾಕ್ಸಲ್ಲಿ ಇರೋದೆಲ್ಲ ಇವತ್ತು ನಾನು ತೋರಿಸ್ತೀನಿ. ಕ್ವಿಕ್ಕಾಗಿ ಮಾಡೋಣ ಅಂತ, ಬಿಕಾಸ್ ನಾನು ಹೊರಗಡೆ ಹೋಗಬೇಕು. ಅದಕ್ಕೆ ಮುಂಚೆ ಒಂದು ವಿಡಿಯೋ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ. ಸೊ ಫಸ್ಟ್ ಒಂದು ಬಂದು ಈ ಲಾಂಗ್ ಜುಮ್ಕ. ಇದು ಕಂಪ್ಲೀಟ್ಲಿ ಆನ್ಲೈನ್ ಎಲ್ಲ ನಾನು ತೊಗೊಂಡಿರೋದು. ಮೀಶೋ, ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನ್ ಮೂರರಲ್ಲೂ ಕೂಡ ಮಿಕ್ಸ್ ಆಗಿದೆ. ಸೊ ಇದು ಬಂದು ಮೀಶೋಲ್ಲಿ ತೊಗೊಂಡಿರೋದು. ಇದಕ್ಕೆ ಪೇರ್ ಇಲ್ಲಿದೆ. ಇಟ್ಸ್ ಲೈಕ್ ದಿಸ್. ನಾನು ಕೂದಲು ಬಿಟ್ಟಿರೋದನ್ನೆಲ್ಲ ಕೂದಲೆಲ್ಲ ಸಿಕ್ಕಾಕೊಂಡಿದ್ದೀನಿ. ಸೊ ಹಿಂಗಿದೆ ಇದು. ಇಟ್ಸ್ ವೆರಿ ಪ್ರಿಟಿ. ಈ ಥರ ಪ್ರಿಟಿ ಆಗಿದೆ. ನಾನು ನಿಮಗೆ ಒಂದೊಂದೇ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈ ರೀತಿ ಇದು ಈ ಥರ ಲಾಂಗ್ ಇಯರಿಂಗ್ ಹಾಕಿದ್ರೆ ನಿಮ್ಗೆ ನೆಕ್ ಪೀಸ್ ಏನು ಬೇಡ. ಇದು ಪ್ರಿಟಿಯಾಗಿ ಕಾಣಿಸುತ್ತೆ ತುಂಬ. ಇದೇ ಸಾಕು, ನೆಕ್ ಪೀಸ್ ಏನು ಹಾಕಿಲ್ಲ ಅಂದರೆ ಸರಿ ಹೋಗುತ್ತೆ. ಸೊ ದ ಫಸ್ಟ್ ಒನ್ ಇಸ್ ಲೈಕ್ ದಿಸ್. ಚೆನ್ನಾಗಿದೆಯಲ್ಲ. The second one is ಎಲ್ಲ ಮಿಕ್ಸ್ ಆಗಿರುತ್ತೆ, ಶೇಪ್ ಮಾಡಿರುತ್ತೆ. The second one is ಇದು ತುಂಬ ದೊಡ್ಡದಾಯಿತು. ಗವೆಗಳಿದೆ ಇದರಲ್ಲಿ, ಡಿಸೈನು ತುಂಬ ದೊಡ್ಡದಾಗುತ್ತೆ. ಸೊ ಈ ರೀತಿ ಇದೆ. ಮೇಲೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ, ಕೆಳಗಡೆ ಗವೆ ಡಿಸೈನ್ ಕೊಟ್ಟಿದ್ದಾರೆ. ಇದು ಈ ರೀತಿ ಇದೆ. ಸೊ ಇದಕ್ಕೂ ಅಷ್ಟೇ. ಇದು ಶಾರ್ಟ್ ಕುರ್ತಾಸ್ಗಾಗಲಿ ಇಲ್ಲ ನೀವು ಸಿಂಪಲ್ಲಾಗಿರೋ ಯಾವುದಾನ ಏನು ಹೇಳ್ತಾರೆ ಚೂಡಿದಾರ್ಗಾಗಿ ಹಾಕ್ಕೊಂಡ್ರೆ ತುಂಬ ಎಲಿಗೆಂಟ್ ಆಗಿರುತ್ತೆ, ತುಂಬ ಸಿಂಪಲಾಗಿ ಕೂಡ ಇರುತ್ತೆ. ಇದು ಆಫೀಸ್ಗೆ ಆ ಥರಕ್ಕೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾನು ಈ ಥರ ಜಾಸ್ತಿ ಹಾಕಲ್ಲ. ಸೊ ಇರಲಿ, ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನೋಡಿ, ಎಲ್ಲ ಗವಿ ಡಿಸೈನ್ ಇದೆ, ಇಲ್ಲಿ ಮೇಲೆ ಪಿಕಾಕ್ ಡಿಸೈನ್ ಇದೆ. ಸೊ ದ ಸೆಕೆಂಡ್ ಒನ್ ಇಸ್ ಲೈಕ್ ದಿಸ್. ಥರ್ಡ್ ಒನ್ ಇಸ್ ಲೈಕ್ ದಿಸ್. ಸೊ ನೀವು ನೋಡ್ಬೋದು, ಇದೆಲ್ಲ ಆಲ್ಮೋಸ್ಟ್ ಸ್ಯಾರೀಸ್ಗಾಗಲಿ ಇಲ್ಲ ಅಂದರೆ ಚೂಡಿದಾರ್ಗೆ ಯಾರು ಗ್ರ್ಯಾಂಡಾಗಿ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅವ್ರಿಗೆ ಈ ಥರ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಹಾಕಿದಾಗ ನೆಕ್ ಪೀಸ್ ಏನು ಅವಶ್ಯಕತೆ ಇರಲ್ಲ. ನಾನಿದು ತೊಗೊಂಡು ಆಲ್ಮೋಸ್ಟ್ ಒಂದು 4 days ಆಯಿತು. ತುಂಬ ನಾನು ನೋಡಿದೆ, ಇದು ಆಫರಲ್ಲಿತ್ತು. ಈ 3 ಅಷ್ಟೇ ನಾನು ಮೀಶೋಲ್ಲೇ ತೊಗೊಂಡಿದ್ದು. ಫಸ್ಟ್ 2 ತೋರಿಸಿದ್ದು, ಇದು ಅಷ್ಟೇ. ಸರಿ, ಆಫರಲ್ಲಿ ತೊಗೊಳ್ಳೋಣ ಹೇಗೆ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನಿವಾಗ ಕುರ್ತಾ ಹಾಕಿರೋದಕ್ಕೆ ಮ್ಯಾಚ್ ಆಗುತ್ತೆ, ಬಟ್ ನಾನು ಇದು ಹಾಕ್ಕೊಳಲ್ಲ ಇವತ್ತು. ಸೊ ಇಲ್ಲಿ ನೋಡಿ, ಈ ರೀತಿ ಇದೆ. ತುಂಬ ಚೆನ್ನಾಗಿ ಇರುತ್ತೆ. ನೀವು ಹತ್ರದಿಂದ ನೋಡ್ಕೊಳ್ಬೋದು. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ನನಗೆ ಲಿಂಕ್ ಶೇರ್ ಮಾಡಿ. ನಾನು ನಿಮಗೆ ಲಿಂಕ್ ಅಲ್ಲ, ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ಸೊ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. So this is the third one. So next one ಬಂದು ಈ ಜುಮ್ಕಾ. ಸೊ ಈ ಜುಮ್ಕಾ ನನಗೆ ಯಾಕೆ ತುಂಬ ಇಷ್ಟ ಆಯಿತು, ನನಗೆ ಈ ಥರ ದೊಡ್ಡದು ಜುಮ್ಕಾ ತುಂಬ ಇಷ್ಟ. ನನಗೆ ಇದರಲ್ಲೂ ಅಷ್ಟೇ, ಇದು ಕಮ್ಮಿಯಾಗಿ ಬರೀ ಇಲ್ಲಿಂದನೇ ಕನೆಕ್ಟ್ ಆಗಿದ್ದರೆ ಈ ಸರ್ಕಲಿಂದ ಇನ್ನೂ ತುಂಬ ಇಷ್ಟ ಆಯಿತು. ಸೊ ಫೈನ್ ಇದೆ, ಓಕೆ ಸಿಕ್ಕಿ ತೊಗೊಳ್ಳೋಣ ಅಂತ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಇದು ಈ ರೀತಿ ಬರುತ್ತೆ ನೋಡಿ. ಇವತ್ತು ಮೇ ಬಿ ಹಾಕಿದ್ರೆ ಈ ಜುಮ್ಕ ಹಾಕ್ಬೋದು ನಾನು. ಸೊ ಹಿಂಗಿದೆ. ತುಂಬ ಶೆಕೆ. ಸೊ ಇದ್ರಲ್ಲಿ ಗೋಲ್ಡ್ ಇದೆ. ಸೊ ನಿಮಗೆ ತೋರಿಸ್ಬೇಕಂತ ನಾನು ಇದು ಹಾಕಿದ್ದೀನಿ. ಸೊ ಹಿಂಗಿರುತ್ತೆ ಜುಮ್ಕಾಸ್. ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ತೊಗೊಳ್ಳಿ. ಎಷ್ಟೊಂದಿದೆ, ಎಷ್ಟೊಂದು ಕಲೆಕ್ಷನ್ಸ್ ಬಂದಿದೆ. ನಾನು ಈ ಥರ ಅದಕ್ಕೆಲ್ಲ ನಾನು ಆಲ್ಮೋಸ್ಟ್ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಕಮ್ಮಿ ಇನ್ವೆಸ್ಟ್ಮೆಂಟ್, ಯಾಕಂದರೆ 1 ಸತಿ ಹಾಕ್ತೀವಿ 2 ಸತಿ ಹಾಕ್ತೀವೋ ಗೊತ್ತಿಲ್ಲ. ಬಟ್ ಇದು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ತೊಗೊಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ದಿಸ್ ಇಸ್ 4th one ಆ್ಯಂಡ್ ದ 5th one. ಎಷ್ಟೊಂದು ಕಲೆಕ್ಷನ್ಸ್ ಇದೆ ತೋರ್ಸೋಕ್ಕೆ. ದ 5th one ಇಸ್ ಇದು ತುಂಬ, ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಮರೂನ್
ಅಲ್ಲಿ ಇರಲಿ ಒಂದು ಅಂತ ತೊಗೊಂಡೆ. ತಟ್ಟೆ ಥರ ಇದೆ, ತಟ್ಟೆ ನೋಡಿ, ತಟ್ಟೆ ಥರ ಇದೆ. ಸೊ ಇದು ಅಷ್ಟೇ ಚೂಡಿದಾರ್ಗಳಿಗೆ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಇದನ್ನೆಲ್ಲ ಚೂಡಿದಾರ್ಗೆ ಆಗಲಿ ಸ್ಯಾರೀಸ್ಗೆಲ್ಲ ಹಾಕಲ್ಲ, ಸ್ಯಾರೀಸ್ಗಾದರೆ ಗೋಲ್ಡ್ ಹಾಕ್ತೀನಿ. ಸೊ ಅದು ಬಿಟ್ಟು ಈ ರೀತಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫಸ್ಟು ಅದೇ ಥಾಟ್ ಇಟ್ಕೊಂಡಿದ್ದೆ ಮೈಂಡಲ್ಲಿ, ಇಲ್ಲ ಇದು ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಮಕ್ಕದಲ್ಲಿ, ಒಂಥರ ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಸೊ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ನಾವು ಒಂದ್ಸತಿ ಹಾಕಿ ನೋಡಿದಾಗೆ ನಮಗೆ ಗೊತ್ತಾಗೋದು ಇದು ಹೇಗೆ ಕಾಣಿಸುತ್ತೆ ಅಂತ. ಸೊ ದಿಸ್ ಇಸ್ ಲೈಕ್ ದಿಸ್. ಸೊ ದಿಸ್ ಇಸ್ 5th one. ಆ್ಯಂಡ್ ದ 6th one ಇಸ್ ದಿಸ್ ಪ್ರಿಟಿ ಜುಮ್ಕಾ ಅಂತಲೇ ಹೇಳ್ಬೋದು. ಇದು ನನ್ನ ಫೇವ್ರೆಟ್ ಜುಮ್ಕಾ, ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಜುಮ್ಕಾ ಇದು. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸ್ಕರ್ಟ್ಸ್ಗಾಗಲಿ, ಇಲ್ಲ ಶಾರ್ಟ್ ಫ್ರಾಕ್ಸ್ಗಾಗಲಿ, ಇಲ್ಲ ಲಾಂಗ್ 3/4 ಆ್ಯಂಕಲ್ ಲೆಂತ್ ಫ್ರಾಕ್ಸ್ಗಾಗಲಿ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಚೂಡಿದಾರ್ಸ್ಗೂ ಅಷ್ಟೇ, ಸ್ಯಾರಿಗೂ ಅಷ್ಟೇ. ಇದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ನೋಡಿ ತುಂಬ ಚೆನ್ನಾಗಿ, ಇದರಲ್ಲಿ ಕಲರ್ಸು ಅವೈಲಬಲ್ ಇದೆ, ನೀವು ಬೇಕಾದರೆ. ಸೊ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇದೆ ಈ ಜುಮ್ಕಾ, ಪ್ರಿಟ್ಟಿಯಾಗಿದೆ. ಇದರಲ್ಲಿ ಕಲರ್ಸ್ ಇದೆ, ಬ್ಲ್ಯಾಕ್, ಈ ಸ್ಟೋನಲ್ಲಿ ಬ್ಲ್ಯಾಕ್ ಸ್ಟೋನ್ ಇದೆ, ಪರ್ಪಲ್ ಸ್ಟೋನ್ ಇದೆ, ಸೊ ಇದು ಗ್ರೀನ್, 3 ಕಲರ್ಸ್ ಏನು ಅವೈಲೇಬಲ್ ಇದೆ. ಇದು ನಾನು ತೊಗೊಂಡಿದ್ದು ಬಂದು ಫ್ಲಿಪ್ಕಾರ್ಟ್ ಮೀಶೋನ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಅಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇದು, ಪ್ರಿಟ್ಟಿಯಾಗೆ. ಸೊ ದಿಸ್ ಇಸ್ 6th one. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಈ ಥರ ತೊಗೊಂಡೆ ನಾನು. ಈ ಥರ ಇರಲಿ ಒಂದು ಅಂತ ತೊಗೊಂಡೆ. ಎಲ್ಲ ರೀತಿ ಒಂದು ಇಟ್ಕೊಂಡಿರೋ, ಹುಡುಗಿರಿಗೆ ಗೊತ್ತಲ್ವ ಕಲೆಕ್ಷನ್ಸ್ ಎಲ್ಲ ರೀತಿ ಇರಬೇಕು. ನನಗೆ ಕೆಲವುದು ಯಾಕಂದರೆ ನನಗೆ ಗೋಲ್ಡ್ ಬಿಟ್ಟು ಬೇರೆ ಸೆಟ್ ಆಗಲ್ಲ. ಆರ್ಟಿಫಿಷಿಯಲ್ ಹಾಕಿದಾಗ ನನ್ನ ಕಿವಿ ಉಣ್ಣಾಗೋದಾಗಲಿ, ಇಲ್ಲ ನನಗೆ ಈ ಥರ ಹೆವಿಯಾದೇನ ಹಾಕಿದಾಗ ನನಗೆ ತುಂಬ ಪೇಯ್ನ್ ಬರುತ್ತೆ. ಒಂದು 5 ನಿಮಿಷ ಕ್ಯಾರಿ ಮಾಡೋಕ್ಕೆ ನನಗೆ ಆಗಲ್ಲ. ಸೊ ಎಲ್ಲ ನಾನು ಲೈಟ್ ವೆಯ್ಟೇ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಎಲ್ಲ ಲೈಟ್ ವೆಯ್ಟೇ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಯೂಸ್ ಮಾಡ್ಬೋದು, ತೊಗೊಂಡಾಗ ಯೂಸ್ ಮಾಡ್ಬೋದು. ನಾನೇನು ಮಾಡ್ತೀನಿ ಅಂದರೆ, ಕೆಲವು ಯೂಸ್ ಮಾಡ್ತೀನಿ, ಕೆಲವರು ಯಾರನ್ನ ಕೇಳ್ತಾರಲ್ಲ ಕೊಡಿ ಅಂತ ಕೊಟ್ಬಿಡ್ತೀನಿ ಅವರಿಗೆ. ಸೊ ದಿಸ್ ಇಸ್ ಲೈಕ್ ದಿಸ್. ಇದೊಂದು ಮಾತ್ರ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲಿ ತೊಗೊಂಡಿಲ್ಲ. ಸೊ ಅದ್ರಲ್ಲಿ ಮಿಕ್ಸ್ ಆಗಿದೆ. ಇದೊಂದು ಆಫ್ಲೈನಲ್ಲಿ ನಾನು ತೊಗೊಂಡಿದ್ದು. ಇಟ್ಸ್ ನನಗೆ ಅರೌಂಡ್ ಒಂದು 100 rupees ಬಿತ್ತು ಅಷ್ಟೇ. ಸೊ ನೆಕ್ಸ್ಟ್ ಒನ್ ಇಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ದಿಸ್ ನಾನು ಹೇಳಿದ್ನಲ್ವ, ನನಗೆ ಈ ಥರ ನೋಡಿ, ಅದು ತುಂಬ ದೊಡ್ಡದಿತ್ತು, ನೀವು ತೋರಿಸ್ತಿದ್ದೀವಿ. ಇದು ತುಂಬ ದೊಡ್ಡದಿತ್ತು. ಸೊ ಇದು ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜ್. ಇದು ಬ್ಲ್ಯಾಕ್ ಕಲರ್. ನಾನು ಯಾವುದೇ ಒಂದು ಬಟ್ಟೆಗಾಗಲಿ ಇದಕ್ಕಾಗಲಿ ಬ್ಲ್ಯಾಕ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಆಲ್ಮೋಸ್ಟ್ ನನ್ನ ಕಿವಿ ನೋಡ್ಬೋದು ಹೆಂಗೆ ರೆಡ್ಗಾಗಿದೆ ಅಂತ. ಸೊ ನನಗೆ ಅಷ್ಟು ಆರ್ಟಿಫಿಷಿಯಲ್ ಸೆಟ್ ಆಗಲ್ಲ. ಗೋಲ್ಡಲ್ಲೂ ಅಷ್ಟೇ ನನಗೆ ದೊಡ್ಡದೆಲ್ಲ ಸೆಟ್ ಆಗಲ್ಲ. ಚಿಕ್ಕದು ಈ ಥರ ಸ್ಟಡ್ಸ್ ಆದರೆ ಫೈನ್, ನನಗೆ ಓಕೆ ಅಂತ. ಬಟ್ ಎಲ್ಲದಕ್ಕೂ ಸ್ಟಡ್ಸ್ ಆಗೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಈ ಥರ ಲೈಟ್ ವೆಯ್ಟ್ ತೊಗೊಂಡಿದ್ದೀನಿ. ಅದ್ರ ಪೇರ್ ಇಲ್ಲಿದೆ, ವಿಚ್ ಇಸ್ ವೆರಿ ಕ್ಯೂಟ್. ಸೊ ನಿಮಗೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದು ನಾನು ತೊಗೊಂಡಿದ್ದು ಬಂದು ಅಮೆಝಾನಲ್ಲಿ. ಇದಕ್ಕೆ 500 ಪೇ ಮಾಡಿದೆ. ಜುಮ್ಕಾಸ್ ಎಲ್ಲ, ಈ ಥರ ಜುಮ್ಕಾಸ್ ಎಲ್ಲ ಕಾಸ್ಟ್ಲಿ ಜಾಸ್ತಿ. ಸೊ ನೆಕ್ಸ್ಟ್ ಒಂದು ಬ್ರಾನ್ಸ್ ಕಲರ್ ಇರಲಿ ಅಂತ ಒಂದು ಲಾಂಗ್ ಒನ್ ತೊಗೊಂಡೆ. ಇದು ನನಗೆ ಆಲ್ಮೋಸ್ಟ್ ಇದು ಆಫರಲ್ಲಿ ಬಂದಿದ್ದಕ್ಕೆ ನನಗೊಂದು ಅರೌಂಡ್ 58 rupees ಏನೋ ಬಿತ್ತು ಮೀಶೋ ಅಲ್ಲಿ. ದಿಸ್ ಇಸ್ ಲೈಕ್ ದಿಸ್. ಹಿಯರ್ ಯು ಗೋ. ಇಟ್ಸ್ ಲೈಕ್ ದಿಸ್. ಪ್ರಿಟಿ ಅಂತ ಈ ಥರ ಶಾಪ್ ಮಾಡಿದ್ದೀನಿ. ಸ್ವಲ್ಪ ಲೈಟ್ ವೆಯ್ಟ್ ಶಾಪ್ ಮಾಡಿದಾಗಂತೂ ಏನೇ ಒಂದು ಶಾಪ್. ನೆಕ್ಸ್ಟ್ ಒನ್ ಬಂದು ಇದು ಗ್ರೀನ್ ಕಲರ್ ಒಂದು ಬಟ್ಟೆಗೇನೋ ಬೇಕಾಗಿತ್ತು ಅಂತ ತೊಗೊಂಡೆ. ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬಂದಮೇಲೆ ಅಲ್ಲಿ ನೋಡೋಕ್ಕೆ ಚಿಕ್ಕದಾಗಿತ್ತು, ಬಂದಮೇಲೆ ಇದು ತುಂಬ ದೊಡ್ಡದಾಗಿದೆ. ಕಿವಿ ಫುಲ್ಲು ಕವರ್ ಆಗಿರುತ್ತೆ, ವಿಚ್ ಇಸ್ ಐ ಡೋಂಟ್ ಲೈಕ್. ಮತ್ತು ನನ್ನ ಮಕ್ಕಕ್ಕೂ ಚೆನ್ನಾಗಿ ಕಾಣಿಸ್ತಿಲ್ಲ. ನೋಡಿ, ನಾನು ಅದು ಹಿಂದೆದು ಹಾಕಿಲ್ಲ, ಈ ರೀತಿ ಇದೆ, ವಿಚ್ ಇಸ್ ವೆರಿ ಬಿಗ್. ನನಗೆ ಇಷ್ಟ ಆಗಲಿಲ್ಲ. ಸರಿ, ಆ ಬಟ್ಟೆಗೋಸ್ಕರ ಅಂತ ಹಾಕ್ಕೊಂಡು ಹಂಗೆ ತೆಗ್ದಿಟ್ಬಿಟ್ಟೆ. ಇದು ನಾನು ಮೀಶೋ ಅಲ್ಲಿ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಒನ್ ಹೇಳಿದ್ನಲ್ಲ ಈ ಥರದ್ದು ನನಗೆ ತುಂಬ ಇಷ್ಟ ಅಂತ. ಸೊ ನೆಕ್ಸ್ಟ್ ಒನ್ ಇಸ್ ದ ಸಿಲ್ವರ್ ಪಾರ್ಟ್. ಸೊ ನೋಡಿ, ಹಾಕಿ ಬಿಚ್ಚಿ ಕಿವಿ ನೋವ್ತಿದೆ ನನಗೆ.
ಓಕೆ, ನಿಮಗೋಸ್ಕರ ಅದು ಮಾಡ್ತೀನಿ. ಇಲ್ಲಿ ನೋಡಿ, ಚೆನ್ನಾಗಿರುತ್ತಲ್ಲ ಈ ಥರದ್ದೆಲ್ಲ. ನಾವು ಆಲ್ಮೋಸ್ಟ್ ಚೂಸ್ ಮಾಡ್ಬೇಕಾದ್ರೆ ಒಂದೇ ಬಟ್ಟೆಗೆ ಮ್ಯಾಚ್ ಆಗೋ ಥರ ಯಾವತ್ತೂ ಚೂಸ್ ಮಾಡಬಾರ್ದು. ಬಿಕಾಸ್ ಇವಾಗ ನಾನು ಯೂಶ್ವಲಿ ಬ್ಲ್ಯಾಕ್ ತೊಗೊಳ್ತೀನಿ. ನಾವು ಬ್ಲ್ಯಾಕ್ ಇಯರಿಂಗ್ಸ್ ಹಾಕಿದ್ರೆ ಚೆನ್ನಾಗಿಲ್ಲ. ಅದು ಬಿಟ್ಟು ಕಾಂಟ್ರಾಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ವೈಟ್ ತೊಗೊಂಡ್ರೆ ಹೆಂಗೆ ಬ್ಲ್ಯಾಕ್ ಹಾಕ್ತೀವೋ, ಇಲ್ಲಾಂದ್ರೆ ನೆಕ್ಸ್ಟು ಆ ಥರ ಪಿಂಕ್ಗೆ ಗ್ರೀನ್ ಹಾಕ್ತೀವಿ. ಆ ಥರ ಕಾಂಟ್ರಾಸ್ಟ್ ಕಲರ್ ತುಂಬ ಚೆನ್ನಾಗಿದೆ. ಇನ್ನೂ ಒಂದಿದೆ. ಸೊ ದಿಸ್ ಇಸ್ ಆಲ್ಸೋ ದ ಒನ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ನೋಡ್ಬೋದು. ಪಿಂಕ್ ಕಲರ್. ಇನ್ನು ಎಲ್ಲ ಕಲರು ನನ್ನ ಹತ್ರ ಇದೆ. ಬಿಕಾಸ್ ಟಕ್ ಅಂತ ಹುಡುಕಿದ ತಕ್ಷಣ ಬಟ್ಟೆಗೆ ಟಕ್ ಅಂತ ಸಿಗಬೇಕು. ಸೊ ದಿಸ್ ಇಸ್ ದ ಒನ್. ಚೆನ್ನಾಗಿದೆ ನೋಡಿ. ಇಸ್ ವೆರಿ ಪ್ರಿಟಿ ಅಂತಲೇ ಹೇಳ್ಬೋದು. ಈ ಸತಿ ನಾನು ತೊಗೊಂಡಿದ್ದ ಕಲೆಕ್ಷನ್ಸು ತುಂಬ ಪ್ರಿಟಿಯಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ನಾನು ನೋಡಿ ತೊಗೊಂಡೆ. ಕೆಲವೊಂದು ಮಾತ್ರ ಅದೇ ಒಂದೋ ಎರಡೋ ಮಿಸ್ ಆಗಿದೆ. ಅದು ಬಿಟ್ಟರೆ ದ ಕಲೆಕ್ಷನ್ಸ್ ಆರ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇದೆ. ಸೊ ದ ನೆಕ್ಸ್ಟ್ ಒನ್ ಇಸ್ ಪ್ಲೇಟ್ ಅಗೇನ್. ಈ ಥರ ತೊಗೊಂಡೆ. ಜಿಲ್ ನಾಗವಲ್ಲಿ ಬಂದಾಗ ಜಿಲ್ ಅಂತಾರಲ್ಲ, ಆ ಥರ ಜಿಲ್ಜಿಲಾಗಿರಲಿ ಅಂತ ಒಂದು ತೊಗೊಂಡೆ. ಮೈ ಇಯರ್ಸ್ ಆ ಪೇನಿಂಗ್, ಆ ಕಿವಿ ನೋಡ್ತಿದ್ದೆ ಜಾಸ್ತಿ. ನಾನು ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ, ತಲೆನೂ ಬಾಚಿಲ್ಲ, ಸ್ನಾನ ಮಾಡ್ಕೊಂಡು ಬಂದು ಸರಿ ಇರಲಿ ಫಸ್ಟ್ ವೀಡಿಯೋ ಮುಗಿಸ್ಬಿಡೋಣ, ಆಮೇಲೆ ರೆಡಿ ಆಗೋಣ ಅಂತ. ಸೊ ಈ ರೀತಿ ಇದೆ. ಕನ್ನಡಿ ಇದೆ, ನೀವು ನೋಡ್ಬೋದು, ಮುಖ ನೋಡ್ಕೋಬೋದು. ಅರ್ಜೆಂಟಾಗಿ ನಿಮಗೆ ಕನ್ನಡಿ ಇಲ್ಲ ಅಂದರೆ ಇಲ್ಲೇ ಮೇಕಪ್ ಮಾಡ್ಕೋಬೋದು. ಇಲ್ಲ ನಾವು ಮೇಕಪ್ ಕರೆಕ್ಟಾಗಿದೆಯಾ, ಇಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಇಲ್ಲೇ ಡೈರೆಕ್ಟಾಗಿ ನೋಡ್ಕೋಬೋದು. ಸೊ ಇಟ್ಸ್ ಲೈಕ್ ದಿಸ್. And the cutest one, it's like this. So ನಾನು ಹಿಂದೆದು ಹಾಕ್ತಿಲ್ಲ ಬಿಕಾಸ್ ನಂಗೆ ಪೇನ್ ಆಗ್ತಿದೆ. ಓಪನ್ ಮಾಡಿ ಕ್ಲೋಸ್ ಮಾಡಿ ಈ ಥರ ರಬ್ಬರ್ ಇರೋದು ಅಂದರೆ ತುಂಬ ಇರಿಟೇಟ್ ಆಗುತ್ತೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗೆಲ್ಲ ಅದೇ ಥರ ಕೊಡ್ತಾರೆ. ಸೊ ಇದೊಂದು ಜುಮ್ಕ. ಇದು ಸ್ಯಾರೀಸ್ಗಾಗಲಿ ಸಲ್ವಾರ್ಸ್ಗಾಗಲಿ ಶಾರ್ಟ್ ಕುರ್ತೀಸಾಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ಇವೆಲ್ಲ ನೀವು ಯೂನಿಕ್ ಪೀಸಸ್ ಈ ಥರ ಸೆಲೆಕ್ಟ್ ಮಾಡೋದೆಲ್ಲ ಈ ಥರ ಯೂನಿಕ್ ಪೀಸಸ್ನ ಸೆಲೆಕ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಾನು ಇದು ಫೋಟೋ ಎಲ್ಲ ಇಲ್ಲಿ ಪಕ್ಕದಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ನೋಡ್ಕೋಬೋದು. ನಾನಿದು 2 ತೊಗೊಂಡೆ, ನಾನು ಒಂದು ನಮ್ಮ ಅಕ್ಕದೊಂದು. ಸೊ ಇದು ನಮ್ಮ ಅಕ್ಕದು. ಇಬ್ಬರಿಗೂ ಸೇಮ್, ಯಾಕಂದರೆ ಇಬ್ಬರು ಸೇಮ್ ಕುರ್ತಾ ಸೆಟ್ ತೊಗೊಂಡಿದ್ವಿ, ಅದಕ್ಕೆ ಸೇಮ್ ಇಯರಿಂಗ್ ಇರಲಿ ಅಂತ ತೊಗೊಂಡ್ವಿ. ಸೊ ನೆಕ್ಸ್ಟ್ ಒನ್ ಬಂದು ಹಾನಿ ಪಿಂಕ್ ಕಲರ್. ಇದು ಆ್ಯಕ್ಚುಲಿ ಇದು ಮತ್ತು ಇದು ನಾನು ಒಂದೇ ಸತಿ ತೊಗೊಂಡಿದ್ದು. ಒಂದು ಡ್ರೆಸ್ಗೆ ಬೇಕಾಗಿತ್ತು. ಇದು ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇರಲಿ 2 ಅಂತ ಇದು ತೊಗೊಂಡಾಗ ಈ ಥರ ನನಗಿದ್ರೆ ಓಕೆ. ಬಟ್ ಅದು ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿರ್ತಾರಲ್ವ, ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿರೋ ತುಂಬ ನೋವುತ್ತೆ. ಅದು ತೆಗಿಯೋಕ್ಕೆ ಇಲ್ಲೋಡಿ ಹಾಕೋಕ್ಕೆ ಆಗಲ್ಲ. ಅಮ್ಮ, ಇಟ್ಸ್ ಲೈಕ್ ದಿಸ್. ಸೊ ಹಾಕಿ ತೆಗ್ದೆ ನನ್ನ ಕಿವಿ ನೋಡಿ ರೆಡ್ ಆಗಿಬಿಟ್ಟು. ಇಟ್ಸ್ ಓಕೆ. ಈ ರೀತಿ ಇದೆ. ಕೂದಲು ಬಿಟ್ಟೇ ಇರೋದಕ್ಕೆ ಕೂದಲೆಲ್ಲ ಕೈಗೆ ಸಿಕ್ಕಾಕೊಂಡು ಕಟ್ಟಾಗ್ತಿದೆ. ಮತ್ತು ಇದು ಒಂದು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಇದು ಆ್ಯಕ್ಚುಲಿ ಒಂದು ಕುರ್ತಾಗ ಅನಿಸುತ್ತೆ ನಾನು ತೊಗೊಂಡಿದ್ದು. ಬಟ್ ಆ ಕುರ್ತಾ ಇನ್ನು ಹಾಕೇ ಇಲ್ಲ, ವಾಲೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಸೊ ಇದು ಅಷ್ಟು ತುಂಬ ದೊಡ್ಡದು ಮಕ್ಕಕ್ಕೆ ನಂಗೆ ದೊಡ್ಡದಿದ್ರೆ ಇಷ್ಟ ಆಗಲ್ಲ. ಚಿಕ್ಕದು ಸಮ್ ಐ ಕ್ಯಾನ್ ಮ್ಯಾನೇಜ್. ಲುಕ್ ಲೈಕ್ ದಿಸ್. ನೀವು ಈ ಥರನೂ ಹಾಕ್ಕೊಳ್ಬೋದು, ಡೌನ್ವರ್ಡ್ಸ್ ಅಂದರೆ ನೀವು ಅಪ್ವರ್ಡ್ ಸೈಡ್ವರ್ಡ್ಸು ಈ ಥರನೂ ಹಾಕ್ಕೋಬೋದು. ಸೊ ಇಟ್ಸ್ ಲೈಕ್ ದಿಸ್. ಕೂಡಲೇ ನಿಮ್ಗೆ ಅಡ್ಡ ಬರ್ತಿದೆ ಅನಿಸುತ್ತೆ ನೋಡಿ. ಸೊ ಅಮ್ಮ ಇದೇ ಪ್ರಾಬ್ಲಮ್, ಬಿಚ್ಚಕ್ಕೆ ಇದೇ ಪ್ರಾಬ್ಲಮ್ ನನಗೆ. ಅದು ಬಿಟ್ಟರೆ ಬರೀ ಏನಿಲ್ಲ ಹಾಕ್ಕೊಳ್ಳೋಕ್ಕೆಲ್ಲ. ಇವೆಲ್ಲ ರೆಡ್ಗೆ ಆಗಿದೆ. ಸೊ ಒನ್ more is the black one, black ಜುಮ್ಕಿ. ಸೊ ನನ್ನ ಹತ್ರ ಬ್ಲ್ಯಾಕ್ ಕಲೆಕ್ಷನ್ಸ್ ತುಂಬ ಇದೆ. ಇದು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು, ಹಳೇದ್ರಲ್ಲಿ ಇನ್ನೂ ಜಾಸ್ತಿ ಇದೆ. ಅದು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದು ನೆಕ್ಸ್ಟ್ ಟೈಮ್ ಯಾವಾಗ ಅದು ಹಾಕ್ತೀನಿ ಫ್ರೀ ಇದ್ದಾಗ.
ಸೊ ಇದು ಇವಾಗ ಹಾಕೋಣ ನೋಡಿ, ಹೋಗ್ತಾನೆ ಇಲ್ಲ ಒಳಗಡೆ. ಅಮ್ಮ ನೋವ್ತಿದೆ. ಇದು ಆ್ಯಕ್ಚುಲಿ ಪಿನ್ ಮಾಡಬೇಕು ನೋಡಿ, ಈ ಥರ ಎಲ್ಲ ಇದ್ದಾಗ ನೋವುತ್ತೆ ಜಾಸ್ತಿ. ಪ್ರೆಸ್ ಆದರೆ ತುಂಬ ಚೆನ್ನಾಗಿ ಕಾಣಿಸಿದೆ. ಇದು ಅಷ್ಟೇ ಸ್ಯಾರೀಸ್ಗೆ ಮತ್ತು ಕುರ್ತಾಗೆ, ಸಲ್ವಾರ್ಗೆ ಸೊ ಹೀಗೆ ಜುಮ್ಕ. ಇದು ಅಷ್ಟೇ ಮೀಶೋಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಇದರಲ್ಲಿ ಇರೋದೆಲ್ಲ ಮೀಶೋಲ್ಲೇ ತೊಗೊಂಡಿದ್ದೀನಿ ಅನಿಸುತ್ತೆ. ನೆಕ್ಸ್ಟ್ ಒನ್ ಇದು ಪುಟಾಣಿ, ನಾನು ಹೇಳಿಲ್ಲ ಸ್ಟೆಪ್ ಬೈ ಸ್ಟೆಪ್ ಪುಟಾಣಿ ಜುಮ್ಕ ತೊಗೊಂಡಿದ್ದೀನಿ. ವೈಟ್ ಕಲರ್. ನನ್ನ ಹತ್ರ ಈಗ ಎಷ್ಟು ಕಲರ್ ಇದೆ ಹೇಳಿ? ವೈಟ್ ಒಂದು ದೊಡ್ಡದು, ಬ್ಲ್ಯಾಕ್ ಮೀಡಿಯಮ್, ಆಮೇಲೆ ಗ್ರೇ, ಅದು ಬ್ಲ್ಯಾಕಿನ ಸ್ಮಾಲ್ ಅಂತಲೇ ಹೇಳ್ಬೋದು. ಇದು ಪುಟಾಣಿ ಅಂತ ಹೆಸರು ಕಾಣ ಇದಕ್ಕೆ. ನೋಡಿ ಹೋಗ್ತಾನೆ ಇಲ್ಲ ಕಿಂಬಲ್ಗ. ಮಮ್ಮಿ as like this. ಸೊ ನಾವು ಯಾವತ್ತೂ ಅಷ್ಟೇ ಸೆಲೆಕ್ಟ್ ಒಂದು ಇದು ಹಾಕ್ಕೊತೀನಿ, ಇವತ್ತು ಇಲ್ಲ ಅದು ಹಾಕ್ಕೊತೀನಿ. ನನಗೆ ಇದು ಇಷ್ಟ ಆಯಿತು. ಸೊ 2 ಕಿವಿಗೂ ಇದೆ ಹಾಕ್ಕೊಳ್ತೀನಿ ಇವತ್ತು. ಸೊ ಇದಾದಮೇಲೆ ದ ಲಾಸ್ಟ್ ಒನ್. ಇದು ನಾನು ಆ್ಯಕ್ಚುಲಿ ಹಾಕ್ಕೊಳ್ಳಲ್ಲ. ಎಲ್ಲರೂ ಏನು ರಿಂಗ್ ಅಂತ ತೊಗೊಳ್ತಾರೆ ಅಂದ್ಬಿಟ್ಟು, ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನಗೆ. ಏನೋ ಕೇಳ್ತಿದ್ದಲ್ಲ ರಿಂಗ್ ಅಂತ, ಹೆಂಗೆ ಬರುತ್ತೆ ನೋಡೋಣ ಅಂತ. ನಾನು ಸರಿ ಓಕೆ, ಇದೇ ಫಸ್ಟ್ ಟೈಮ್ ಹಾಕ್ತಾರೆ ನನ್ನ ಲೈಫಲ್ಲೇ ರಿಂಗು. ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಜೀನ್ಸ್ಗಾಗಲಿ ರಿಂಗ್ ಹಾಕ್ಕೊಂಡವರು, ಒಂದು ಕುರ್ತಾಗಾಗಲಿ ರಿಂಗ್ ಹಾಕ್ಕೊಂಡವರು. ಬಟ್ ನನಗದು ಯೂಶ್ವಲಿ ನೋಡಿ ನಂಗೆ ಹಾಕೋಕ್ಕೂ ಬರ್ತಿಲ್ಲ. ಆಯ್ತು ಓಕೆ, ಹಿಂಗಿದೆ. ಸೊ ನನ್ನ ಮಕ್ಕಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಾನು ಇರಲಿ ಅಂತ ಇರಲಿ ಅಂತ ತೊಗೊಂಡಿರೋದು. ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲಿದೆ. ಯಾರಿಗಾನ ಕೊಟ್ಬಿಡ್ತೀನಿ. ಒಂದ್ಸರಿ ತೊಗೊಂಡು ಹಾಕಿದ್ನ ಫಿನಿಶ್, ಅದ್ರ ಆಸೆ ತೀರೋಯ್ತು. ಬಟ್ ನನ್ನ ಮಕ್ಕಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂದಾಗ ನೋ ಪಾಯಿಂಟ್ ಇದನ್ನು ಇಟ್ಕೊಂಡು. ಯಾಕಂದ್ರೆ ಕೊಟ್ಟರೆ ಅವರನ್ನೇ ಯೂಸ್ ಮಾಡ್ಕೊಳ್ತಾರೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸೋಫಿಯಾ ರಾಕೇಶ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಕಂಟೆಂಟ್ ಇವಾಗ ಡೈಲಿ ವೀಡಿಯೋಸ್ ಬರ್ತಿದೆ ಅಂದ್ಕೊಂಡಿದ್ದೀನಿ. ಒಂದು ಶಾರ್ಟ್ಸ್ ಬರುತ್ತೆ, ಇಲ್ಲಾಂದರೆ ಲಾಂಗ್ ವೀಡಿಯೋಸ್ ಬರುತ್ತೆ, ಇಲ್ಲ ಎರಡೂ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ಎಡಿಟಿಂಗ್ ಆದಮೇಲೆ. ಯಾಕಂದರೆ ತುಂಬ ಎಡಿಟಿಂಗ್ ಇದೆ. ಇನ್ನು ನನ್ನ ಹಳೆ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ಗೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ನನಗೆ ಶಾರ್ಟ್ಸಲ್ಲಿ. ಸೊ ಇನ್ಮೇಲೆ ಆದಷ್ಟು ಅದು ಗೆಟ್ ರೆಡಿ ವಿತ್ ಮೀ. ಬಿಕಾಸ್ ಎವ್ರಿ ಡೇ ಮಾಡೋಕ್ಕಾಗಲ್ಲ. ಎವ್ರಿ ಡೇ ನಾನು ಯೂಶ್ವಲಿ ನನಗೇನಂದರೆ ಏನಾರ ಇವೆಂಟ್ ಇದ್ದಾಗ, ಇಲ್ಲ ಎಲ್ಲನೂ ಆಚೆ ಹೋದಾಗ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಂತ. ಎವ್ರಿ ಡೇ ಗೆಟ್ ರೆಡಿ ವಿತ್ ಮೀ ಇಟ್ಸ್ ನಾಟ್ ಚೆನ್ನಾಗಿರಲ್ಲ. ಅದು ನನಗೆ ಬೋರ್ ಹೊಡೆದ್ಬಿಡುತ್ತೆ. ಸೊ ನಿಮಗೂ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನಾರ ಇವೆಂಟ್ ಆಗಲಿಲ್ಲ, ನಾನು ಹೊರಗಡೆ ಹೋಗೋದಾಗಲಿ ಇದ್ದರೆ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಯಾಕೆ ತಡ, ನನ್ನ ಚಾನಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇವಾಗ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕು, ಅದಕ್ಕೆ ಬಿಚ್ಚಿಬಿಟ್ಟಿದ್ದೀನಿ. ಲಾಟ್ಸ್ ಆಫ್ ಲವ್ ಫ್ರಮ್ ಸೋಫಿಯಾ ರಾಕೇಶ್ ವ್ಲಾಗ್ಸ್ ಚಾನಲ್. ಮತ್ತು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ಕಂಟೆಂಟ್ ಬೇಕನ್ನೋದನ್ನ ನನಗೆ ತಿಳಿಸಿ. ನಾನು ನಿಮ್ಮ ಮುಂದೆ ಆ ಥರ ಕಂಟೆಂಟ್ನ ತರ್ತೀನಿ. ಇಷ್ಟು ದಿನ ಮಾಡಿರೋ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಸೋಫಿಯಾ ಸೈನ್ ಆಫ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.